ಹಲೋ ನಮಸ್ಕಾರ, ನಾನು ನಿಮ್ಮ ಯೂಟ್ಯೂಬರ್ ಸೋಲೋ ಟ್ರಾವೆಲರ್ ಶರದ್ ಮಾತಾಡ್ತಾ ಇದ್ದೀನಿ. ನನಗೆ ವ್ಯೂಸ್ ಆಗ್ತಾಯಿಲ್ಲ ಅಂತ ಬೇಜಾರಿಲ್ಲ, ಆದರೆ ನನ್ನ ಒಂದು ಫಾಲೋವರ್ಸ್ಗೆ ಮತ್ತು ನಮ್ಮ ಕರ್ನಾಟಕದ ಜನತೆಗೆ ನಮ್ಮಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ತೋರಿಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಇವಾಗ ನಾನು ಹೊರಟಿರೋದು ಹೊರನಾಡು ಕಡೆ ಹೊರಟಿದ್ದೀನಿ. ನೀವು ನೋಡ್ತಿರ್ಬೋದು ಹೊಸ ಬ್ರಿಡ್ಜ್ ಹೊರನಾಡಲ್ಲಿ, ಅದ್ರ ಮೇಲೆ ನಿಂತು ಕೆಳಗೆ ನೋಡಿದ್ವಿ. ಸಖತ್ತಾಗಿತ್ತು ಮಾತ್ರ ಹೊಳೆ ನೀರು. ಏನಕ್ಕೆ ಅಂದರೆ ಈಗ ಈ ಮಾನ್ಸೂನ್ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದೆ ಮಂಜಿನ ಮಳೆ. ಆದರೆ ಆ ಟೈಮಲ್ಲಿ ಎಂಜಾಯ್ಮೆಂಟ್ ಮಾಡೋದಾಯ್ತಲ್ಲ, ಅದು ಸಖತ್ತಾಗೈತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಬರ್ತಾಯಿದೆ. ನೀವು ಫಾಗಲ್ಲೇ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ ಅಂದರೆ ಫಾಗ್ ಲೈಟ್ ಖಂಡಿತ ಬೇಕೇ ಬೇಕು. ಹಂಗಂತ ಸುಮ್ಮನೆ ಯಾವುದ್ಯಾವುದೋ ಮಿಣ ಲೈಟ್ ಹಾಕೋ ಓಡಾಡಿದ್ರೆ ಅದು ಕಷ್ಟನೇ. ಎಲ್ರಿಗೂ ಪೆಟ್ರೋಲ್ ಏನೋ ತೀರಾ ಹಂತದಲ್ಲಿತ್ತು, ಹಾಗಾಗಿ ಒಂದೇ ಸಲ ಎಲ್ಲ ಬಂಕಿಗೆ ಬಂದ್ವಿ. ಆದರೆ ಪೆಟ್ರೋಲ್ ಇಲ್ಲಾಂದರೆ ಗಾಡಿನೇ ಹೋಗಲ್ಲ ಗುರು. ನೀನು ಎಷ್ಟು ಕೋಟಿ ರೂಪಾಯಿನ ಕಾರು ಅಥವಾ ಬೈಕ್ ತಗೋ, ಅದಕ್ಕೆ ಸಂಬಂಧಪಟ್ಟಂಥ ಫ್ಯೂಯಲ್ ಇಲ್ಲ ಅಂದರೆ ಕಷ್ಟನೇ. ಇವಾಗ ಆಲ್ರೆಡಿ ನಾವು ಕಳಸ ಬಂದಿದ್ದೀವಿ. ಕಳಸದಿಂದ ಇನ್ನೇನೋ ಹೊರಡ್ತಾ ಇದ್ದೀವಿ, ಏಕೆಂದರೆ ತಿಂಡಿಗೆ ಟೈಮ್ ಆಗಿತ್ತು. ಅರ್ಲಿ ಮಾರ್ನಿಂಗ್ ಒಂದು 8:30 ಹೋಗಿತ್ತು ಆಲ್ರೆಡಿ. ಸೊ ಹಾಗಾಗಿ ತಿಂಡಿ ಮಾಡಿ ಹೊರಡೋಣ ಅಂತ ಹೋಗ್ತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತ. ಫುಲ್ಲು ಮಳೆ ಮೋಡ ಆಗಿ ಆಲ್ರೆಡಿ ಮಳೆ ಬರ್ತಾಯಿತ್ತು. ಈ ಒಂದು ಟೈಮಲ್ಲಿ ಪ್ರತಿ ಒಬ್ಬರು ಕೂಡ ರೈಡಿಗೆ ಬರ್ತಾ ಇರ್ತಾರೆ. ನಮ್ಮ ಹುಡುಗರಂತೂ ಎಲ್ಲರೂ ಫುಲ್ಲು ಭಯಂಕರ ರೈಡರ್ಸ್ ಆಗ್ಬಿಟ್ಟಿದ್ದಾರೆ ಇವಾಗ. ಯಾಕೆಂದರೆ ಸಮಯ ನಾವು ಒಂದು ಕ್ಯಾಚ್ ಮಾಡೋದಾಯ್ತಲ್ಲ, ಟೈಮಿಂಗ್ಸು, ಅದಂತೂ ತುಂಬ ಕಷ್ಟನೇ ಇರುತ್ತೆ ಮಳೆ ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ. ನಾವು ಒಂದು ಕಡೆ ಹೋಗಬೇಕಂದ್ರೆ ಆ ಟೈಮಿಂಗ್ಸ್ನ ಪಕ್ಕ ಪಿಕಪ್ ಮಾಡಲೇಬೇಕು. ಯಾಕೆಂದರೆ ಘಾಟ್ ಸೆಕ್ಷನ್ ತುಂಬ ಇರೋದ್ರಿಂದ, ಮಳೆ ಬೇರೆ ಆಗ್ತಿರೋದ್ರಿಂದ ನಮ್ಮ ಸೇಫ್ಟಿಲೂ ಕೂಡ ನಾವು ಹೋಗಬೇಕಾಗುತ್ತೆ. ಯಾಕೆಂದರೆ ನಾವು ಕರೆಕ್ಟಾಗಿ ಹೋಗ್ತಾರೆ, ಆಪೋಸಿಟ್ ಬರೋರು ಸರಿಯಾಗಿ ಬರೋಲ್ಲ. ಈ ಥರ ಪ್ರಾಬ್ಲಮ್ ಆಗ್ತವೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ರೈಡ್ ಮಾಡಬೇಕು. ಈಗ ನೋಡ್ತಾ ಇದ್ದೀರಾ ಕ್ಯಾತಮಕ್ಕಿ ಕಡೆ ಹೋಗುವಂಥ ಈ ರೋಡ್ ಹೊರನಾಡಿಂದ ಜಸ್ಟ್ 10 ಕಿಲೋಮೀಟರ್ ಅಂತರದಲ್ಲಿದೆ. ಇದು ಎಷ್ಟು ಡೌನ್ ಇದೆ ಅಂದರೆ ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ರಿಯಲಾಗಿ ನೋಡಿ, ಆ ಕಡೆಯಿಂದ ಬೈಕ್ ಏನು ಸ್ಪೀಡಲ್ಲಿ ಬಂದು ಒಪ್ ಮಾಡಿಲ್ಲ ಅಂದರೆ ಕಷ್ಟನೇ ಆಗುತ್ತೆ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಡೌನ್ ಇದೆ. ಈಗ ಕಾರ್ ಬಂದು ಸ್ಪೀಡಲ್ಲೇ ಬಿಡ್ತಾ ಇದ್ದಾರೆ ಅವರು, ಇಲ್ಲಾಂದರೆ ಹಿಂದೆ ಬಂದುಬಿಡ್ತವೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತವೆ. ಬಟ್ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಸೊ ನಾವು ಹೇಳ್ತೀವಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗೋ ರೋಡೇ ಎಷ್ಟೋ ತುಂಬ ಅದ್ಭುತವಾಗಿರುತ್ತೆ ಅಂತ. ಹಂಗೆ ಲೈಫು ಯಾವತ್ತಿದ್ರೂ ಒಂದೇ, ಸಾಗ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು.